ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿದೆ. ಮಧ್ಯಾಹ್ನ 2:45ಕ್ಕೆ ಸರಿಯಾಗಿ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡುವಂತಹ ಕೆಲಸವನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಾಡಿದೆ. ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ವಾದ ಪ್ರತಿವಾದವನ್ನ ಈಗಾಗಲೇ ಆಲಿಸುವಂತಹ ಕೆಲಸವನ್ನ ಮಾಡಿದೆ ಜನಪ್ರತಿನಿಧಿಗಳ ನ್ಯಾಯಾಲಯ. ಸರ್ಕಾರದ ಪರವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ BN ಜಗದೀಶ್ ಹಾಗೆ ಅಶೋಕ್ ನಾಯಕ್ ಪ್ರಬಲವಾದ ವಾದವನ್ನ ಮಂಡಿಸಿದ್ದಾರೆ. ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆಯನ್ನ ನೀಡಬೇಕು, ಜೀವನ ಪರ್ಯಂತ ಸೆರೆವಾಸ ಅನುಭವಿಸುವಂತಹ ಶಿಕ್ಷೆಯನ್ನ ಪ್ರಕಟ ಮಾಡಬೇಕು ನ್ಯಾಯಾಲಯ, ಹೆಚ್ಚಿನ ದಂಡವನ್ನ ಆತನಿಗೆ ವಿಧಿಸಬೇಕು ಅನ್ನುವಂತಹ ಪ್ರಬಲ ವಾದವನ್ನ ಮಂಡಿಸಿದ್ರು. ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡ್ರು SPPಗಳು. ಇದೇ ಸಂದರ್ಭದಲ್ಲಿ ಪ್ರಜ್ವಲ್ ಪರ ವಕೀಲರಾಗಿರುವಂತಹ ನಳಿನಿ ಮಾಯಗೌಡ ಅವರು ಕಡಿಮೆ ಶಿಕ್ಷೆಯನ್ನ ವಿಧಿಸಿ, ಆತನ ವಯಸ್ಸಿನ್ನೂ ಕೂಡ ಚಿಕ್ಕದು, ಆತನಿಗೆ ಭವಿಷ್ಯ ಇದೆ, ಹಾಗಾಗಿ ಆತನಿಗೆ ಕಡಿಮೆ ಶಿಕ್ಷೆಯನ್ನ ವಿಧಿಸಿ ಅನ್ನುವಂತಹ ಮನವಿಯನ್ನ ಮಾಡಿಕೊಂಡ್ರು. ಇದೇ ಸಂದರ್ಭದಲ್ಲಿ ಜಡ್ಜ್ ಮುಂದೆ ಕಣ್ಣೀರಿಟ್ಟು ಶಿಕ್ಷೆಯನ್ನ ಕಡಿಮೆ ಮಾಡುವಂತೆ ಪ್ರಜ್ವಲ್ ರೇವಣ್ಣ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬೆಳಗ್ಗೆ ಕಲಾಪ ನಡೆದಂತಹ ಸಂದರ್ಭದಲ್ಲಿ ಈಗ ಪ್ರಕಟ ಆಗುವುದು ಕೇವಲ ಶಿಕ್ಷೆ ಮಾತ್ರ. ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡುವಂತಹ ಕೆಲಸವನ್ನ ನ್ಯಾಯಾಧೀಶರಾದಂತಹ ಗಜಾನನ ಭಟ್ ಅವರು ಮಾಡ್ತಾರೆ. ನಿನ್ನೆಯೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಬಂದಾಗಿದೆ. ಮನೆ ಕೆಲಸದಾಕಿಯ ಅತ್ಯಾಚಾರ ಹಾಗೆ ಕಿಡ್ನಾಪ್ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅನ್ನುವಂತಹ ತೀರ್ಪನ್ನ ಆಲ್ರೆಡಿ ನ್ಯಾಯಾಲಯ ನೀಡಿಯಾಗಿದೆ. ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಎಷ್ಟು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. 10 ವರ್ಷ, ಕನಿಷ್ಠ 10 ವರ್ಷ, ಗರಿಷ್ಠ ಜೀವಾವಧಿ ಶಿಕ್ಷೆಯನ್ನ ವಿಧಿಸುವುದಕ್ಕೆ ಅವಕಾಶ ಇದೆ. 10 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ವಾದವನ್ನ ಮಂಡಿಸುವಂತಹ ಸಂದರ್ಭದಲ್ಲಿ ಮನವಿಯನ್ನ ಮಾಡಿದ್ದಾರೆ. ಯಾಕಂದ್ರೆ ಒಂದು ಸ್ಥಾನಮಾನದಲ್ಲಿದ್ದಂತಹ ವ್ಯಕ್ತಿ ತನ್ನ ಹೆಸರು ಹಾಗೆ ಪ್ರಭಾವವನ್ನ ಬಳಸಿಕೊಂಡು ಇಂತಹ ಕೃತ್ಯವನ್ನ ಎಸಗಿದ್ದಾನೆ. ಆತನ ಅಪರಾಧ ಸಾಕ್ಷಿಗಳ ಮೂಲಕ ಕೋರ್ಟ್ನಲ್ಲಿ ಸಾಬೀತಾಗಿದೆ. ನ್ಯಾಯ ದೇವತೆಯ ಮುಂದೆ ಆತ ಮಾಡಿರುವಂತಹ ತಪ್ಪು, ಆತ ಮಾಡಿರುವಂತಹ ಗಂಭೀರ ಅಪರಾಧ ಸಾಬೀತಾಗಿದೆ. ಹಾಗಾಗಿ ಆತನಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು. ಮತ್ಯಾವತ್ತೂ ಕೂಡ ಈ ರೀತಿ ಹಣ ಇರುವವರು, ಅಧಿಕಾರ ಇರುವವರು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಇಂತಹ ಹೇಯ ಕೃತ್ಯವನ್ನ ಮಾಡಬಾರದು. ಅಂತಹ ಕಠಿಣ ಶಿಕ್ಷೆಯನ್ನ ಒಂದು ಸಮಾಜಕ್ಕೆ ಸಂದೇಶದ ರೀತಿಯಲ್ಲಿ ಆತನಿಗೆ ನೀಡುವಂತಹ ಕೆಲಸವನ್ನ ನ್ಯಾಯಾಲಯ ಮಾಡಬೇಕು ಅನ್ನುವಂತಹ ವಾದವನ್ನ ಸರ್ಕಾರದ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಮನವಿಯನ್ನ ಮಾಡಿಕೊಂಡ್ರು. ಮೊದಲು ವಾದವನ್ನ ಮಂಡಿಸಿದ್ದು BN ಜಗದೀಶ್ ಅವರು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ BN ಜಗದೀಶ್ ಅವರು ಆಗ್ರಹ ಮಾಡಿದ್ದೇನು, ಈ ಪ್ರಕರಣದಲ್ಲಿ ಕನಿಷ್ಠ 10 ವರ್ಷ, ಗರಿಷ್ಠ ಜೀವಾವಧಿ ಶಿಕ್ಷೆಯನ್ನ ವಿಧಿಸುವುದಕ್ಕೆ ಅವಕಾಶ ಇದೆ. ಇಲ್ಲಿ ಪದೇ ಪದೇ ಆ ಸಂತ್ರಸ್ತೆಯ ಮೇಲೆ ಅತ್ಯಾಚಾರ ಆಗಿದೆ. ಆತ ಮಾಡಿದಂತಹ ಅಪರಾಧ ಈಗಾಗಲೇ ನ್ಯಾಯಾಲಯದಲ್ಲಿ ಸಾಬೀತಾಗಿದೆ. ಅತ್ಯಾಚಾರದ ವಿಡಿಯೋ ನೋಡಿದ್ರೆ ಕೃತ್ಯದ ತೀವ್ರತೆ ಎಷ್ಟು ಅನ್ನೋದು ಸ್ಪಷ್ಟವಾಗುತ್ತೆ. ಆಕೆ ಬಟ್ಟೆ ಬರೆಗಳನ್ನ ಬಿಟ್ಟು ತನ್ನ ಮನೆಗೆ ಓಡಬೇಕಾಯಿತು. ಅತ್ಯಾಚಾರ ಇಲ್ಲಿ ಕೇವಲ ಸಂತ್ರಸ್ತೆಯ ದೇಹದ ಮೇಲೆ ಮಾತ್ರ ಆಗಿಲ್ಲ, ಆಕೆಯ ಮನಸ್ಸಿನ ಮೇಲೂ ಆಗಿದೆ. ಆಕೆಯನ್ನ ಬ್ಲಾಕ್ ಮೇಲ್ ಮಾಡಲಾಗಿದೆ, ಆಕೆಯನ್ನ ಅಪಮಾನಿಸಲಾಗಿದೆ, ಅವಮಾನಿಸಲಾಗ್ತಾ ಇದೆ ಸಮಾಜದಲ್ಲಿ. ಯಾವಾಗ ವಿಡಿಯೋ ನೋಡಿದ್ಲು ಆ ಮಹಿಳೆ, ಆಗ ಆಕೆ ಆತ್ಮಹತ್ಯೆಗೆ ನಿರ್ಧಾರ ಮಾಡಿದ್ಲು. ಆಕೆಯ ಒಪ್ಪಿಗೆ ಇಲ್ಲದೆ ಲೈಂಗಿಕ ಕ್ರಿಯೆಯ ಚಿತ್ರೀಕರಣವನ್ನ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಬ್ಲಾಕ್ ಮೇಲ್ ಮಾಡಿ ಪದೇ ಪದೇ ಅತ್ಯಾಚಾರಗೈಯಲಾಗಿದೆ. ಅತ್ಯಾಚಾರದ ರೀತಿ ಪ್ರಜ್ವಲ್ ರೇವಣ್ಣ ಅವರ ವಕ್ರ ಮನಸ್ಥಿತಿಯನ್ನ ತೋರಿಸುತ್ತೆ. ಪ್ರಜ್ವಲ್ ರೇವಣ್ಣ ಸಂಸದನಾಗಿದ್ದುಕೊಂಡು ಇಂತಹ ದುಷ್ಕೃತ್ಯವನ್ನ ಎಸಗುವಂತಹ ಕೆಲಸ ಮಾಡಿದ್ದಾನೆ. ಕಾನೂನು ತಿಳಿದಿದ್ರೂ ಕೂಡ ಇಂತಹ ನೀಚ ಕೃತ್ಯವನ್ನ ಎಸಗಿದ್ದಾನೆ. ಇದು ಗಂಭೀರ ಅಪರಾಧ. ಈತನ ಮೇಲೆ ಇನ್ನೂ ಹಲವು ಕೇಸ್ಗಳಿದ್ದಾವೆ, ಬಹಳಷ್ಟು ಅಶ್ಲೀಲ ವಿಡಿಯೋಗಳಿದ್ದಾವೆ. ಹಾಗಾಗಿ ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆಯನ್ನ ವಿಧಿಸಿ ಇತರರಿಗೆ ಎಚ್ಚರಿಕೆಯ ಸಂದೇಶವನ್ನ ನೀಡುವಂತಹ ಕೆಲಸವನ್ನ ನ್ಯಾಯಾಲಯ ಮಾಡಬೇಕು. ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ್ದಾರೆ. ಆಕೆಯ ಕೈನಲ್ಲಿ ಸುಳ್ಳು ಹೇಳಿಕೆಯನ್ನ ಹೇಳಿಸಿದ್ದಾರೆ. ಆ ಮೂಲಕ ಸಾಕ್ಷಿ ಆಧಾರವನ್ನ ತಿರುಚೋಕೆ, ನಾಶಪಡಿಸೋಕೆ ಯತ್ನಿಸಿದ್ದಾರೆ. ಅದು ಕೂಡ ಗಂಭೀರ ಅಪರಾಧ. ಪ್ರಜ್ವಲ್ ರೇವಣ್ಣ ತಾನು ಮಾಡಿದ ತಪ್ಪಿಗೆ ಇದುವರೆಗೂ ಪಶ್ಚಾತ್ತಾಪವನ್ನ ತೋರಿಸಿಲ್ಲ. ಈತನಿಗೆ ಕಠಿಣ ಶಿಕ್ಷೆಯನ್ನ ಒದಗಿಸಿ ಸಮಾಜಕ್ಕೊಂದು ಸಂದೇಶವನ್ನ ನೀಡಬೇಕು. ಯಾವುದೇ ಪ್ರಭಾವಿ ಅಧಿಕಾರ ಇರುವಂತಹ ವ್ಯಕ್ತಿ ಇಂತಹ ಕೃತ್ಯವನ್ನ ಮಾಡಿದ್ರೆ ಇಂತಹ ಕಠಿಣ ಶಿಕ್ಷೆಯಾಗುತ್ತೆ ಅನ್ನುವಂತಹ ಸಂದೇಶ ಈ ನ್ಯಾಯಾಲಯದಿಂದ ಹೊರಡಬೇಕು. ಅಪರಾಧಿ ತನ್ನ ಸ್ಥಾನಮಾನವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾನೆ. ಹಣ ಅಧಿಕಾರವಿರುವವರಿಗೆ ಖಂಡಿತವಾಗ್ಲೂ ಈ ರೀತಿ ಕಡಿಮೆ ಶಿಕ್ಷೆಯಾಗಬಾರದು,
ಕಠಿಣಾತಿ ಕಠಿಣ ಶಿಕ್ಷೆಯನ್ನ ಒದಗಿಸುವಂತಹ ಕೆಲಸವನ್ನ ನ್ಯಾಯಾಲಯ ಮಾಡಬೇಕು ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ BN ಜಗದೀಶ್ ವಾದವನ್ನ ಮಂಡಿಸಿದ್ರು. ಅದಾದ ಬಳಿಕ ವಾದವನ್ನ ಮಾಡಿದ್ದು ಮತ್ತೋರ್ವ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯಕ್ ಅವರು ಆಗ್ರಹ ಮಾಡಿದ್ದೇನು, ಸಂಸದರೇ ಇಂತಹ ಕೃತ್ಯ ಮಾಡಿರುವಾಗ ಗರಿಷ್ಠ ಶಿಕ್ಷೆಯನ್ನ ವಿಧಿಸುವಂತಹ ಕೆಲಸವನ್ನ ನ್ಯಾಯಾಲಯ ಮಾಡಬೇಕು. ಪ್ರಜ್ವಲ್ ರಾಜಕಾರಣಿಯಾಗಿ ಕಿರಿಯ ವಯಸ್ಸಿನಲ್ಲಿ ಸಂಸದನಾಗಿದ್ದ. ಜನ ಈತನನ್ನ ಆಯ್ಕೆ ಮಾಡಿದ್ಯಾಕೆ? ಆದ್ರೆ ಪ್ರಜ್ವಲ್ ಮಾಡಿದ್ದೇನು? ಜನಸೇವೆ ಮಾಡೋಕೆ ಆಯ್ಕೆ ಮಾಡಿದ್ರೆ ಪ್ರಜ್ವಲ್ ಮಾಡಿದ್ದು ಇಂತಹ ಹೀನಾಯ ಕೃತ್ಯ, ಇಂತಹ ವಿಕೃತ ಕೃತ್ಯ. ಪ್ರಜ್ವಲ್ ರೇವಣ್ಣಗೆ ವಿಧಿಸುವಂತಹ ಶಿಕ್ಷೆ ಸಮಾಜಕ್ಕೆ ಸಂದೇಶ ಆಗಬೇಕು. ಅಪರಾಧಿಗೆ ಜೀವಾವಧಿ ಶಿಕ್ಷೆಯ ಜೊತೆಗೆ ಹೆಚ್ಚಿನ ದಂಡವನ್ನ ವಿಧಿಸಬೇಕು. ಒಂದು ಪ್ರಕರಣದಲ್ಲಿ 25 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದಂಥ ಉದಾಹರಣೆ ಇದೆ ಈ ಹಿಂದಿನ ಕೇಸ್ನಲ್ಲಿ. ಇಲ್ಲಿ ಅಪರಾಧಿ ಪ್ರಜ್ವಲ್ ರೇವಣ್ಣ, ಆತ ಬಡವ ಅಲ್ಲ, ಕೋಟ್ಯಾಧಿಪತಿಯಾಗಿದ್ದಾನೆ. ಹೀಗಾಗಿ ಹೆಚ್ಚಿನ ದಂಡವನ್ನ ಅಪರಾಧಿಗೆ ಶಿಕ್ಷೆಯ ಜೊತೆಗೆ ವಿಧಿಸಿ ಆ ಹಣದ ದೊಡ್ಡ ಭಾಗವನ್ನ ಆ ಸಂತ್ರಸ್ತ ಮಹಿಳೆಗೆ ನೀಡಬೇಕು. ಯಾಕಂದ್ರೆ ವಿಡಿಯೋ ವೈರಲ್ ಆಗಿ ಆಕೆ ದುಡಿಯೋಕೆ ಎಲ್ಲೂ ಹೋಗದಂತಹ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಹೀಗಾಗಿ ಅಪರಾಧಿಗೆ ಗರಿಷ್ಠ ಶಿಕ್ಷೆ ಹಾಗೂ ಹೆಚ್ಚಿನ ದಂಡವನ್ನ ವಿಧಿಸಬೇಕು. ಅಪರಾಧಿ ಪ್ರಜ್ವಲ್ಗೆ ಸೆಕ್ಷನ್ 357ರ ಅಡಿಯಲ್ಲಿ ದೊಡ್ಡ ದಂಡವನ್ನ ವಿಧಿಸುವಂತಹ ಕೆಲಸವನ್ನ ನ್ಯಾಯಾಲಯ ಮಾಡಬೇಕು ಅನ್ನುವಂಥ ಆಗ್ರಹವನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯಕ್ ತಮ್ಮ ವಾದವನ್ನ ಮಂಡಿಸಿದ್ರು. ಅದಾದ ಬಳಿಕ ಇವರಿಬ್ಬರ ಸರ್ಕಾರದ ಪರ ವಕೀಲರಿಬ್ಬರ ವಾದ ಮುಕ್ತಾಯ ಆದಂತಹ ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ತಮ್ಮ ವಾದವನ್ನ ಮಂಡಿಸಿದ್ರು. ಪ್ರಜ್ವಲ್ ರೇವಣ್ಣ ಪರವಾಗಿ ವಾದವನ್ನ ಮಂಡಿಸಿದ್ದು ಹಿರಿಯ ವಕೀಲಿಯಾಗಿರುವಂತಹ ನಳಿನಿ ಮಾಯಗೌಡ ಅವರು ಹೇಳಿದ್ದೇನು, ಅವರ ಪಾಯಿಂಟ್ ಏನಾಗಿತ್ತು? ಯುವ ಸಂಸದನಾಗಿ ಪ್ರಜ್ವಲ್ ರೇವಣ್ಣ ಜನಸೇವೆ ಮಾಡಿದ್ದಾನೆ. 2024ರ ಚುನಾವಣೆ ವೇಳೆಯೇ ವಿಡಿಯೋ ಯಾಕೆ ವೈರಲ್ ಆಯಿತು? ಕೃತ್ಯ ಅದಕ್ಕಿಂತ ಹಿಂದೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಚುನಾವಣೆ ಸಂದರ್ಭದಲ್ಲಿ ಯಾಕೆ ವಿಡಿಯೋ ವೈರಲ್ ಮಾಡಿದ್ರು? ಪ್ರಜ್ವಲ್ ರೇವಣ್ಣ ವಿರುದ್ಧ ರಾಜಕೀಯ ಪ್ರೇರಿತ ಕ್ರಮ ಆಗಿದೆ ಇಲ್ಲಿ. ಪ್ರಜ್ವಲ್ ರೇವಣ್ಣ ವಯಸ್ಸು ಈಗ ಕೇವಲ 34 ವರ್ಷ ಮಾತ್ರ. ಸಂತ್ರಸ್ತೆ ತನ್ನ ಸಂಸಾರದೊಂದಿಗೆ ಎಂದಿನಂತೆ ಜೀವನ ಸಾಗಿಸ್ತಿದ್ದಾಳೆ. ಸಂತ್ರಸ್ತೆಗೆ ಮದುವೆಯಾಗಿದೆ, ಮಕ್ಕಳಿದ್ದಾರೆ, ಎಂದಿನಂತೆ ಆಕೆಯ ಜೀವನ ನಡೀತಾ ಇದೆ. ಆದ್ರೆ ಪ್ರಜ್ವಲ್ ರೇವಣ್ಣ ಜೀವನ ಹಾಗೆ ಹೆಸರು ಎರಡೂ ಕೂಡ ಹಾಳಾಗಿ ಹೋಗಿದೆ. ಪ್ರಜ್ವಲ್ ರೇವಣ್ಣಗೆ ವಯಸ್ಸಾದಂಥ ತಂದೆ ತಾಯಿ ಇದ್ದಾರೆ. ಅವರ ರಾಜಕೀಯ ಸ್ಥಾನಮಾನ ತೀವ್ರ ಶಿಕ್ಷೆಗೆ ಕಾರಣ ಆಗಬಾರ್ದು. ಅಂಥವರ ಮಗ, ಮಾಜಿ ಪ್ರಧಾನಿಯ ಮಗ, ಮಾಜಿ ಸಚಿವರ ಮಗ ಅಂಥವನಿಂಥ ತಪ್ಪು ಮಾಡ್ದ ಅಂತ ಹೇಳಿ ಅವರ ಸ್ಥಾನಮಾನವನ್ನ ಆಧಾರವಾಗಿಟ್ಕೊಂಡು ಪ್ರಜ್ವಲ್ ರೇವಣ್ಣ ಅವರಿಗೆ ಕಠಿಣ ಶಿಕ್ಷೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಬಾರ್ದು. ಚುನಾವಣೆ ಗೆಲ್ಲುವ ವೇಳೆಯೇ ಇಂಥ ವಿಡಿಯೋನ ಹರಿಬಿಡ್ಲಾಗಿದೆ. ಅಂದ್ರೆ ಇಡೀ ಪ್ರಕರಣ ರಾಜಕೀಯ ದುರುದ್ದೇಶದಿಂದ ಕೂಡಿದ್ದಂತಹ ಪ್ರಕರಣ, ರಾಜಕೀಯ ಪಿತೂರಿಯಿಂದ ಕೂಡಿದ್ದಂತಹ ಪ್ರಕರಣ. ಜೊತೆಗೆ ಪ್ರಜ್ವಲ್ ರೇವಣ್ಣ ಇನ್ನೂ ಯುವಕರಿದ್ದಾರೆ, ಅವರಿಗಿನ್ನೂ ಭವಿಷ್ಯ ಇದೆ. ಅದೆಲ್ಲವನ್ನ ಪರಿಗಣಿಸಿ ಶಿಕ್ಷೆಯ ಪ್ರಮಾಣವನ್ನ ನ್ಯಾಯಾಲಯ ಕಡಿಮೆ ಮಾಡುವಂತಹ ಕೆಲಸವನ್ನ ಮಾಡಬೇಕು, ಕರುಣೆಯನ್ನ ತೋರಬೇಕು ಪ್ರಜ್ವಲ್ ರೇವಣ್ಣ ಮೇಲೆ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ನಳಿನಿ ಮಾಯಗೌಡ ಅವರು ತಮ್ಮ ವಾದವನ್ನ ಮಂಡಿಸಿದ್ರು. ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿದ ಬಳಿಕ ನ್ಯಾಯಾಧೀಶರು ಪ್ರಶ್ನೆಯನ್ನ ಮಾಡಿದ್ದು ಪ್ರಜ್ವಲ್ ರೇವಣ್ಣ ಅವರನ್ನ. ಅವ್ರಿಗೆ ಕೇಳ್ತಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ, ನಿಮ್ಗೇನಾದ್ರೂ ಹೇಳೋದಕ್ಕಿದೆಯಾ ಅಂತ ಹೇಳಿ. ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಹೇಳಿದ್ದೇನು, ನಾನು ಸಂಸದನಾಗಿದ್ದಂತಹ ಸಂದರ್ಭದಲ್ಲಿ ಯಾರೂ ಇಂತಹ ಆರೋಪವನ್ನ ಮಾಡಿರಲಿಲ್ಲ. ಒಂದು ವೇಳೆ ನಾನು ರೇಪ್ ಮಾಡಿದ್ರೆ ಅವರು ಯಾಕೆ ಯಾರಿಗೂ ಕೂಡ ಹೇಳಿಲ್ಲ? ಕೃತ್ಯ ನಡೆದಂತಹ ಸಂದರ್ಭದಲ್ಲೇ ಹೇಳ್ಕೊಳ್ಬಹುದಾಗಿತ್ತು. ಆದ್ರೆ ಅವರು ಚುನಾವಣೆಯ ಸಂದರ್ಭದಲ್ಲೇ ನನ್ನ ವಿರುದ್ಧ ಇಂಥ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಯಾವ ಮಹಿಳೆನೂ ಆರೋಪ ಕೇಳಿ ಬಂದ ಮೇಲೂ ಯಾವ ಮಹಿಳೆನೂ ನಾನು ರೇಪ್ ಮಾಡಿದ್ದೀನಿ ಅಂತ ಹೇಳೋಕ್ ಮುಂದೆ ಬಂದಿರಲಿಲ್ಲ. ಆದ್ರೆ ಪೊಲೀಸರು ಆ ಕೆಲಸವನ್ನ ಮಾಡಿದ್ರು, ಅವರು ಮಹಿಳೆಯರನ್ನ ಕರ್ಕೊಂಡು ಬಂದ್ರು. ಈಗ ನ್ಯಾಯಾಲಯ ಏನ್ ಆದೇಶ ಕೊಡುತ್ತೋ ಅದಕ್ಕೆ ನಾನು ತಲೆ ಬಾಗ್ತೀನಿ. ಕಳೆದ 6 ತಿಂಗಳುಗಳಿಂದ ನಾನು ನನ್ನ ತಂದೆ ತಾಯಿನ ನೋಡಿಲ್ಲ. ನಾನು ಮಾಡಿದ ಒಂದೇ ಒಂದು ತಪ್ಪು ಅಂದ್ರೆ ರಾಜಕೀಯದಲ್ಲಿ ಬೇಗ ಬೆಳೆದಿತ್ತು, ಅದೇ ನನಗೆ ಮುಳುವಾಗಿದೆ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಗಳಗಳನೆ ಕಣ್ಣೀರು ಹಾಕಿದ್ರು ಪ್ರಜ್ವಲ್ ರೇವಣ್ಣ. ಅದಾದ ಬಳಿಕ ತೀರ್ಪನ್ನ 2:45ಕ್ಕೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡ್ತೀವಿ ಅಂತ ಹೇಳಿ ಕೋರ್ಟ್ ಕಲಾಪವನ್ನ ಮುಂದೂಡಿಕೆ ಮಾಡುತ್ತೆ. ಕೋರ್ಟ್ನಿಂದ ಹೊರಬಂದಂತಹ ನಂತರದಲ್ಲೂ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕ್ತಾ ಇದ್ರು.
ಅನ್ನೋದು ಸಿಕ್ಕಿರೋ ಮಾಹಿತಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.